ಬೆಳಕಿಲ್ಲದ ವಿಧಾನಸೌಧ ಇದು ಯಾವ ರಾಜ್ಯೋತ್ಸವ? ಇದು ಕೇವಲ ವಿದ್ಯುತ್ ದೀಪಗಳ ವಿಷಯವಲ್ಲ. ಇದು ನಾಡಿನ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧದ ಜವಾಬ್ದಾರಿಯ ಪ್ರಶ್ನೆ. ಇದು ಕನ್ನಡಿಗರೆಲ್ಲ ಕೇಳುತ್ತಿರುವ ಪ್ರಶ್ನೆ. ಪ್ರತಿ ವರ್ಷ ನವೆಂಬರ್ 1ರಂದು ಈ ರಾಜ್ಯದ ಆಡಳಿತ ಕೇಂದ್ರವಾದ ಬೆಂಗಳೂರಿನ ವಿಧಾನಸೌಧವು ಕೆಂಪು ಮತ್ತು ಹಳದಿ ಬಣ್ಣದ ಬೆಳಕಿನಿಂದ ಮಿಂದೆದ್ದು ಕಂಗೊಳಿಸುತ್ತಿತ್ತು. ನಮ್ಮ ಅಸ್ಮಿತೆಯ ಹಳದಿ ಕೆಂಪು ಬೆಳಕಿನ ಬಣ್ಣ ವಿಧಾನಸೌಧದ ಗೋಡೆಗಳ ಮೇಲೆ ರಾರಾಜಿಸಬೇಕಿತ್ತು, ಧ್ವಜಕ್ಕೆ ಗೌರವ ಸಲ್ಲಿಸಬೇಕಿತ್ತು. ಆದರೆ ಈ ಬಾರಿ ಏನಾಯಿತು? ಕಳೆದ ವರ್ಷ ಶೋಭಾಯಮಾನವಾಯಿತು ನಮ್ಮ ಶಕ್ತಿಸೌಧ. ಈ ವರ್ಷ ಕನ್ನಡ ರಾಜ್ಯೋತ್ಸವದ ದಿನವೇ ಬೆಳಕಿಲ್ಲದೆ ಕತ್ತಲೆಯಲ್ಲಿ ಮುಳುಗಿದೆ. ಸಭಾಪತಿಗಳು ಹಾಕಿಸಿದ ಕೋಟ್ಯಂತರ ರೂಪಾಯಿ ವೆಚ್ಚದ ಈ ವಿದ್ಯುತ್ ಅಲಂಕಾರಕ್ಕೆ ಕನ್ನಡ ರಾಜ್ಯೋತ್ಸವದ ದಿನವೇ ವಿದ್ಯುತ್ ಕಡಿತವಾಯಿತೆ. ಕನ್ನಡದ ನಾಮಫಲಕ, ಕನ್ನಡದ ಅಸ್ಮಿತೆ ಎಂದು ನಿತ್ಯ ಭಾಷಣ ಮಾಡುವ ಸರ್ಕಾರವೇ ಅತಿ ಮುಖ್ಯವಾದ ದಿನ ವಿಧಾನಸೌಧದಲ್ಲಿ ದೀಪ ಬೆಳಗಿಸಲು ಏಕೆ ಮರೆತು ಬಿಟ್ಟಿತು? ವಿಧಾನಸೌಧದಲ್ಲಿ ಬೆಳಕು ಮರೆಯಾಗಿದ್ದರೆ ಈ ಸರ್ಕಾರದ ಕನ್ನಡ ಪ್ರೇಮ ಎಲ್ಲಿಗೆ ತಲುಪಿದೆ ಎಂದು ಕನ್ನಡ ಹೋರಾಟಗಾರರು ಪ್ರಶ್ನಿಸುತ್ತಿದ್ದಾರೆ. ಉತ್ತರಿಸಿ ಸರ್ಕಾರ, ಉತ್ತರಿಸಿ. ಎಲ್ಲ ನನ್ನ ಕನ್ನಡಿಗರಿಗೆ ಇವತ್ತೊಂದು ಬಹಳ ನೋವಿನ ಸಂಗತಿಯನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. 70ನೇ ಕನ್ನಡ ರಾಜ್ಯೋತ್ಸವ ಒಟ್ಟಾರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲ ಸಂತೋಷವಾಗಿ ಆಚರಿಸಬೇಕು. ನಾವು ಮತ ಕೊಟ್ಟಂತ, ನಮ್ಮ ಮತವನ್ನ ಪಡೆದಂತ, ಸರ್ಕಾರವನ್ನ ರಚನೆ ಮಾಡಿದಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ರಾಜ್ಯೋತ್ಸವಕ್ಕೆ ಲೈಟ್ ಬಿಟ್ಟು ಶೃಂಗಾರ ಮಾಡೋರು, ವಿಧಾನಸೌಧನ ಬಾವುಟಗಳನ್ನ ಕಟ್ಟಂತವ್ರು. ಎಂತ ದರಿದ್ರ ವ್ಯವಸ್ಥೆಗೆ ಬಂದಿದೆ ನೋಡಿ. ಈ ಸರ್ಕಾರದ ದರಿದ್ರತನ ಯಾವ ಮಟ್ಟಕ್ಕೆ ಕಾಣ್ತಿದೆ ನೋಡಿ. ವಿಧಾನಸೌಧಕ್ಕೆ ಒಂದು ಲೈಟ್ ಇಲ್ಲ, ಒಂದು ಬಾವುಟಗಳು ಕಟ್ಟಿಲ್ಲ. ನಾಳೆ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದೀವಿ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಗೌರವವಾಗಿ ಹಿಡ್ಕೊಂತಿದಾರ ಸಿದ್ದರಾಮಯ್ಯನವರು? ಎಲ್ರಿ ಕನ್ನಡ ರಾಮಯ್ಯನವರೇ, ಎಲ್ಲಿ ನೋಡಿ ನಿಮ್ ಸರ್ಕಾರ ಯಾವ ಮಟ್ಟಕ್ಕೆ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಏನೋ ದರಿದ್ರ ಹತ್ಬಿಟ್ಟಿದ್ಯಾ ಅನಿಸ್ತಾ ಇದೆ. ಏನಿದು ನಿಮ್ಮ ವ್ಯವಸ್ಥೆ? ವಿಧಾನಸೌಧಕ್ಕೆ ಎಲ್ಲೋ ರೆಡ್ ಲೈಟ್ ಅನ್ನ ಬಿಟ್ಟು ಶೃಂಗಾರ ಮಾಡ್ತಿದ್ದಂತ ವಿಧಾನಸೌಧವನ್ನ ಇವತ್ತು ಯಾವ್ದೋ ಪಾಳು ಬಿದ್ದಿರೋ ಸೌಧ ನೋಡ್ದಂಗ ಆಗ್ತಿದ್ಯಲ್ರಿ. ಕನ್ನಡದ ಬಾವುಟ ಕಟ್ಟಿಲ್ಲ. ನಾಳೆ ಎಲ್ಲ 7 ಕೋಟಿ ಕನ್ನಡಿಗರು ಆಚರಿಸುವಂತ ಕನ್ನಡ ರಾಜ್ಯೋತ್ಸವವನ್ನ ಯಾರೀ ಸಂಭ್ರಮಿಸ್ಬೇಕಾಗಿದ್ದು? ನಾವು ಆಗ್ತಂತ ಮತದಿಂದ, ಇವತ್ತು ನಾವು ಕಟ್ಟ ಟ್ಯಾಕ್ಸ್ ಇಂದ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಜನ ನೀವು ಇವತ್ತು ನಮ್ಮ ಟ್ಯಾಕ್ಸ್ ಹಣವನ್ನ ಮಾಡಬಾರ್ದು ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊಂಡು ಅದನ್ನ ದುರುಪಯೋಗ ಮಾಡ್ಕೊತೀರಾ. ಆದ್ರೆ ಇವತ್ತು ವಿಧಾನಸೌಧವನ್ನ ನಾಳೆ ರಾಜ್ಯೋತ್ಸವ ಇದ್ರೆ ಅದು ಹಿಂದಿನ ದಿವಸ ಲೈಟ್ ಬಿಟ್ಟು ಶೃಂಗಾರ ಮಾಡಿ ಬಾವುಟವನ್ನ ಕಟ್ತಿದ್ದಂಥವ್ರು ಎಲ್ರಿ? ಡಿ ಕೆ ಶಿವಕುಮಾರ್ ಅವರೇ, ಬಾಯಿ ಬಿಟ್ರೆ ನಾನು ದೊಡ್ಡ ಕನ್ನಡದ ಅಭಿಮಾನಿ ಅಂತ ಹೇಳ್ಕೊಂತೀರಾ. ಹೆಗಲ ಮೇಲೆ ಕನ್ನಡದ ಶಾಲ್ಗಳು ಹಾಕೊಂತೀರಾ. ಇನ್ಮೇಲೆ ನಾಚಿಕೆಡು ನೀವೆಲ್ಲರೂ ಶಾಲ್ಗಿಲ್ ಹಾಕ್ಬಿಟ್ಟಿರ. ನೀವು ಮಾನ ಮರ್ಯಾದೆ ಇಲ್ದಿದ್ದಂತ ಸರ್ಕಾರ ನಿಮ್ದು. ಎಷ್ಟು ದರಿದ್ರ ವ್ಯವಸ್ಥೆ ಅಂತ ಅನಿಸ್ತಾ ಇದೆ ನಿಮ್ ನೋಡ್ತಾ ಇದ್ರೆ. ಈ ಮಟ್ಟಕ್ಕೆ ದರಿದ್ರ ಬಂತ ಕನ್ನಡಿಗರಿಗೆ ನಾವಿಂಥವ್ನೆಲ್ಲ ಕಣ್ಣಿಂದ ನೋಡ್ಬೇಕಾ? ಪ್ರತಿ ಬಾರಿ ಬಣ್ಣ ಬಣ್ಣದ ಲೈಟ್ಗಳನ್ನ ಬಿಟ್ಟು ಬಾವುಟವನ್ನ ಕಟ್ತಾ ಇದ್ದಂತ ವಿಧಾನಸೌಧ ಇವತ್ತು ನೋಡ್ರೆ ಬಿಕ್ಕೋ ಅನಿಸ್ತಾ ಅಲ್ರಿ. ಯಾವ್ದೋ ಪಾಳು ಬಂಗ್ಲೆ ನೋಡಿದಂಗ ಆಗ್ತದಲ್ರಿ. ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ಗೌರವ ಇದೆಯಾ? ನಿಮ್ ಸರ್ಕಾರಕ್ಕೆ ಏನಾದ್ರು ಬದ್ಧತೆ ಇದೆಯಾ? ನಿಮ್ಮಲ್ಲಿ ಏನಾದ್ರು ಕನ್ನಡದ ಪ್ರೇಮ ಪ್ರೀತಿ, ಅದೇನೋ ಕನ್ನಡದ ರಾಮಯ್ಯ. ಇನ್ ಕನ್ನಡದ ರಾಮಯ್ಯ ಅಲ್ಲ, ಇದು ನೋಡಿದ್ರೆ ಕನ್ನಡಿಗರಿಗೆ ಮೋಸ ಮಾಡೋ ರಾಮಯ್ಯ ಅನ್ಸ್ತೈತೆ. ಇಲ್ಲಿ ಎದ್ದು ಕಾಣ್ತಾ ಇದೆ. ವಿಧಾನಸೌಧವನ್ನು ನೋಡಿದ್ರೆ ಅದು ಸಂಭ್ರಮ ಸಡಗರದಿಂದ ಇರಬೇಕಾದಂತ ವಿಧಾನಸೌಧ ಪಾಳು ಬಿದ್ದ ಬಿಲ್ಡಿಂಗ್ ತರ ಕಾಣ್ತಾ ಇದೆ ಇವತ್ತು ನಮ್ಮ ಕಣ್ಣಿಗೆ. ನಾಳೆ ಬೆಳಿಗ್ಗೆ ರಾಜ್ಯೋತ್ಸವ, ಈಗ ರಾತ್ರಿ 11:15 ಆಗಕ್ ಬಂದಿದೆ. ಇವತ್ತು ಹಿಂದಿನ ದಿನ ಇದಕ್ಕೆ ಬಣ್ಣ ಲೈಟ್ ಅನ್ನ ಹಾಕಿ ಬಾವುಟಗಳನ್ನ ಕಟ್ಟಿ ಎಷ್ಟು ಶೃಂಗಾರವಾಗಿ ಕಾಣ್ತಿತ್ತು ವಿಧಾನಸೌಧ. ಅದು ನೋಡಕ್ಕೆ ಅಂತವೇ ಬಂದು ಇದು ನೋಡಿದ ತಕ್ಷಣ ಹೊಟ್ಟೆ ಉರಿತೈತಲ್ರಿ. ನಿಮ್ ಮಾನ ಮರ್ಯಾದೆ ಇಲ್ವಾ ನಿಮ್ ಸರ್ಕಾರಕ್ಕೆ? ಇಂಥ ಸರ್ಕಾರವನ್ನ ಕನ್ನಡಿಗರು ಬೆಂಬಲಿಸಬೇಕಾ ಅನ್ನೋ ಪ್ರಶ್ನೆಯನ್ನ ಇವತ್ತು 7 ಕೋಟಿ ಕನ್ನಡಿಗರು ಪ್ರಶ್ನೆ ಮಾಡಬೇಕಾಗಿದೆ. ಇವರೆಲ್ಲ ಹೇಳ್ತಿದ್ದಲ್ಲ ನಾನು, ಡಿಜೆ ಹೇಳಿ ಕೆಜೆ ಹೇಳಿ ಅಂತ ಮಾನಗೇಡಿಗಳು ಕೆಲಸ ಮಾಡಿದಂಥವ್ರಿಗೆ ಹೋಗ್ಬಿಟ್ಟು ಸಹಾಯ ಮಾಡಿಕೊಂಡು ಅವ್ರನ್ನ ಬಂಧಮುಕ್ತ ಮಾಡಿ ಅವ್ರ ಕೇಸ್ಗಳನ್ನ ತೆಗೆದು
ಇವತ್ತು ಕನ್ನಡ ಚಳವಳಿಗಾರರ ಕೇಸ್ ತೆಗೆಯಕ್ಕಿಲ್ಲ ಯೋಗ್ಯತೆ ಇಲ್ಲದ ಸರ್ಕಾರ, ಕೊಟ್ಟ ಮಾತಿನಂಗೆ ನಡ್ಕೊಳಕ್ ಯೋಗ್ಯತೆ ಇಲ್ಲ ಸರ್ಕಾರ, ಮಾತಿನ ಪ್ರಕಾರ ನಡ್ಕೊಳಕ್ಕಾಗದೇ ಇರುವಂತ ಸರ್ಕಾರ. ಭುವನೇಶ್ವರಿ ಪ್ರತಿಮೆನ ಅನಾವರಣ ಮಾಡ್ತಾರೆ, ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಿಂತ್ಕೊಂಡು ಬಡಾಯಿ ಕೊಚ್ಕೊಂತಾರೆ. ಕನ್ನಡ ಹೋರಾಟಗಾರರ ಕೇಸ್ಗಳು ತೆಗಿತೀನಿ ಅಂತ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ವೇನ್ರಿ? ಇವತ್ತು ಗಂಟ ಯಾವ ಕೇಸು ತೆಗ್ದಿಲ್ಲ. ಮಾಡ್ದಂತ ಇವ್ರ ಪಕ್ಷದ ಕಾರ್ಯಕರ್ತರ ಕೇಸ್ಗಳು ತೆಗೆದ್ರು. ಇವ್ರಿಗೆ ಯಾವ ನೈತಿಕತೆ ಇದೆ ಕನ್ನಡಿಗರ ಮುಂದೆ ನಿಲ್ಲಿಕ್ಕೆ? ಇವತ್ತು ನೋಡಿದ್ರೆ ವಿಧಾನಸೌಧವನ್ನ ನಮಗೆ ಬಹಳ ನೋವಾಗ್ತದೆ. ಇವತ್ತು ಶೃಂಗಾರಗೊಂಡಂತ ಇಲ್ಲೊಂದು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ. ನಾಳೆ ಅದಕ್ಕೆ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ. ಇವರು ಭುವನೇಶ್ವರಿ ಪುತ್ಥಳಿ ಇಟ್ಟಿದ್ದಾರೆ, ಒಂದು ವಿಧಾನಸೌಧಕ್ಕೆ ಬಣ್ಣದ ಲೈಟ್ ಇದೆ ಅಲಂಕಾರ ಮಾಡಿ ಬಾವುಟಗಳನ್ನ ಕಟ್ಟಿ ಎಷ್ಟು ಚಂದವಾಗಿ ಕಾಣ್ತಾ ಇತ್ತು ಪ್ರತಿ ವರ್ಷ. ಇಂದಿನ ದಿನವೇ ಅದು ಶೃಂಗಾರ ಆಗಿರ್ತಾ ಇತ್ತು. ಇವತ್ತು ನೋಡಿದ್ರೆ ಪಾಳ್ಬಿದ್ದು ಬಂಗಲೆ ತರ ಕಾಣ್ತಾ ಇದೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ.